ಭಗವಂತ ಅರೌದ್ರ. ಒಮ್ಮೊಮ್ಮೆ ಭಗವಂತನನ್ನ ಉಗ್ರ ಅಂತ ಹೇಳ್ತಾರೆ, ಇದೇ ಬಂದಿದೆ ಹಿಂದೆ, ಉಗ್ರ ಅನ್ನೋ ಶಬ್ದ ಬಂದಿದೆ. ಆದರೆ ವಸ್ತುತಃ ಭಗವಂತ ಉಗ್ರ ಅಲ್ಲ. ಮತ್ತೆ ಅರೌದ್ರ, ರೌದ್ರ ಅಂದ್ರೆ ರುದ್ರ ಸ್ವಭಾವ, ಕ್ರೂರ. ಅರೌದ್ರ, ಇವನು ಕ್ರೂರ ಸ್ವಭಾವದವನಲ್ಲ ನಮ್ಮ ಭಗವಂತ, ಮಹಾಕರುಣಾಳು. ಮತ್ತೆ ಆದರೂ ರೌದ್ರ, ಯಾಕೆಂದ್ರೆ ಅರೌದ್ರ. ಅರೌ, ಅರಿ ಅಂದ್ರೆ ಶತ್ರು. ಶತ್ರುಗಳು ಯಾರಿಗೆ? ಅವನಿಗೆ ಶತ್ರುಗಳಿಲ್ಲ, ಜ್ಞಾನದ ಶತ್ರುಗಳು. ಯಾರು ಜ್ಞಾನವನ್ನು ದ್ವೇಷ ಮಾಡ್ತಾರೆ ಅಂಥವ್ರನ್ನ ಬಿಡೋದೇ ಇಲ್ಲ, ಅಲ್ಲಿ ರೌದ್ರ ಆಗಿಬಿಡ್ತಾರೆ. ಜ್ಞಾನವನ್ನು ದ್ವೇಷ ಮಾಡೋರನ್ನ ಕಂಡ್ರೆ ಮಾತ್ರ ಭಗವಂತನಿಗೆ ಆಗಲ್ಲ. ಭಗವಂತನಿಗೆ ಅವನಿಗೆ ಸ್ವಂತಕ್ಕೆ ಶತ್ರುಗಳಿಲ್ಲ. ಯಾರು ಜ್ಞಾನವನ್ನು ದ್ವೇಷ ಮಾಡ್ತಾರೆ ಅವರು ಶತ್ರುಗಳು. ಅರವು, ಅರಿ ಅಂದ್ರೆ ಶತ್ರು, ಅರವು ಅನ್ನು ಸಪ್ತಮಿ. ಶತ್ರುವಿನ ವಿಷಯದಲ್ಲಿ ದಾಕ್ಷಿಣ್ಯ ಇಲ್ಲದೆ ದ್ರವತಿ ಅವರ ಮೇಲೆ ಎರಗಿ ಹೋಗುವವನು. ಯಾರು ಜ್ಞಾನವನ್ನು ದ್ವೇಷ ಮಾಡ್ತಾರೆ ಅಂಥ ಅರಿಗಳ ಮೇಲೆ ದ್ರವಣ ದಾಳಿ ಮಾಡುವವನು. ಆದರೆ ಯಾಕೆ ಮಾಡ್ತಾನೆ ಅಂದರೆ ಜ್ಞಾನಿಗಳ ಮೇಲಿನ ಕಾರುಣ್ಯದಿಂದ. ಅರೌದ್ರ, ಅವನು ಮಹಾ ಸೌಮ್ಯ, ಪರಮ ಕರುಣಾಳು. ಅರೌದ್ರ. ಕುಂಡಲಿ, ಕುಂಡಲಿ ಅಂದರೆ ಮೇಲ್ನೋಟಕ್ಕೆ ಏನು ಗೊತ್ತಾ? ಭಗವಂತ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪುರ್ಧೃತ ಶಂಖ ಚಕ್ರ ಅಂತ. ಧ್ಯೇಯಸ್ಸದ ಸೂರ್ಯನಲ್ಲಿ ಸನ್ನಿಹಿತನಾಗಿರತಕ್ಕ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನನ್ನ ಧ್ಯಾನ ಮಾಡುವಾಗ ಪುರಾಣಕಾರರು ಹೇಳ್ತಾರೆ ಹೇಗೆ ಅವನನ್ನು ಧ್ಯಾನ ಮಾಡಬೇಕು ಅಂದರೆ, ಧ್ಯೇಯಸ್ಸದಾ ಸವಿದ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಖ ಚಕ್ರ. ಇದು ಋಗ್ವಿಧಾನದಲ್ಲಿ ಈ ಶ್ಲೋಕ ಇದೆ, ನರಸಿಂಹ ಪುರಾಣದಲ್ಲಿ ಈ ಶ್ಲೋಕ ಇದೆ. ಇದು ಗಾಯತ್ರಿಯ ಧ್ಯಾನ ಶ್ಲೋಕ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವಂತನನ್ನ, ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನನ್ನ ಧ್ಯಾನ ಮಾಡುವಾಗ ಸೂರ್ಯಮಂಡಲದಲ್ಲಿ ಭಗವಂತ ಕೂತಿದ್ದಾನೆ. ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ, ನಾರಾಯಣ ಸೂರ್ಯಮಂಡಲದ ಮಧ್ಯದಲ್ಲಿ ಕೂತಿದ್ದಾನೆ. ಹೇಗೆ ಕೂತಿದ್ದಾನೆ? ಸರಸಿಜಾಸನ ಸನ್ನಿವಿಷ್ಟ, ಪದ್ಮಾಸನದಲ್ಲಿ ಕೂತಿದ್ದಾನೆ. ಧ್ಯಾನದ ಭಂಗಿಯಲ್ಲಿ ಕೂತಿದ್ದಾನೆ, ಪದ್ಮಾಸನದಲ್ಲಿ ಕೂತಿದ್ದಾನೆ. ಕೇಯೂರವಾನ್, ಸರ್ವಾಭರಣ ಭೂಷಿತನಾಗಿದ್ದಾನೆ. ಕೈಯಲ್ಲಿ ಬಳೆ, ತೋಳುಬಂದಿ. ಕೇಯೂರ ಅಂದ್ರೆ ತೋಳುಬಂದಿ, ಕೈಯಲ್ಲಿ ತೋಳುಬಂದಿ. ಮಕರ ಕುಂಡಲವಾನ್, ಕುಂಡಲಿ, ಕುಂಡಲ ಅಂತಂದ್ರೆ ಕಿವಿಗೆ ಹಾಕತಕ್ಕಂಥ ಆಭರಣಕ್ಕೆ ಕುಂಡಲ ಅಂತಾರೆ. ಕರ್ಣಕುಂಡಲ ಅಂದರೆ ಅದು ಯಾಕೆ ಹೇಳ್ತಾರೆ ಅಂದರೆ, ಹಿಂದೆ ಪ್ರಾಯ ಬಹಳ ಹಿಂದೆ ಕಿವಿಗೆ ಹಾಕ್ತಾ ಇದ್ದ ಆಭರಣ ಅದು ಕುಂಡಲವೇ ಆಗಿತ್ತು. ಈಗ ಚೇಂಜ್ ಆಗಿದೆ. ಕುಂಡಲ ಅಂದರೆ ರಿಂಗ್, ಇಯರ್ ರಿಂಗ್ ಅಂತ ಹೇಳ್ತೇವಲ್ಲ, ಅದೇ ಕಿವಿಗೆ ಕುಂಡಲ ಹಾಕ್ತಿದ್ರು, ಕರ್ಣಕುಂಡಲ. ಇಯರ್ ರಿಂಗ್ ಅದು ಉಂಗುರ, ಕಿವಿಗೆ ಹಾಕುವ ಉಂಗುರ, ಕಿವಿ ಉಂಗುರ ಅದು. ಆಮೇಲೆ ಪ್ರಾಯ ಒಂದೊಂದೇ ಬದಲಾವಣೆ, ಆಭರಣಗಳ ರಚನೆಯ ಬದಲಾವಣೆಯಿಂದ ಆ ಕುಂಡಲ ಹೋಗಿ, ಹಿಂದಿನ ನಿಮಗೆ ಪುರಾಣದಲ್ಲಿ ನೋಡಿದ್ರೆ ಬರೇ ಕರ್ಣಕುಂಡಲ ಅಂತ, ಅದು ಕುಂಡಲ ಹೋಗಿ ಆಮೇಲೆ ಬೇರೆ ಬೇರೆ ಆಕಾರದ ಆಭರಣಗಳು ಮತ್ತೆ ಬಂದದ್ದಿರಬೇಕು. ಮೂಲತಃ ಅದು ಗಂಡಸಿರ್ಲಿ ಹೆಂಗಸಿರ್ಲಿ ಕಿವಿಗೆ ಕುಂಡಲ ಹಾಕ್ಕೊಳ್ತಿದ್ರು. ಯಾಜ್ಞಿಕರಿಗಂತೂ ಅವರು ಕುಂಡಲ ಹಾಕ್ಕೊಳ್ಬೇಕು ಅನ್ನೋದು ನಿಯಮ ಇತ್ತು. ಕುಂಡಲ ಸೋಮಯಾಜಿಗಳು ಅಂತ ನಮ್ಮ ಸೌತ್ ಕೆನದಲ್ಲಿ ಒಬ್ಬರು, ಕೋಟದಲ್ಲಿ ಕುಂದಾಪುರದಲ್ಲಿ ಒಬ್ಬರು ಸೋಮಯಾಜಿಗಳಿದ್ರು. ಅವರು ದೊಡ್ಡ ಯಾಜ್ಞಿಕರು. ಅವರು ಅಗ್ನಿ ಮಥನ ಮಾಡಿ, ಅರಣಿ ಮಥನ ಮಾಡಿ ಅಗ್ನಿ ಹೋಮ ಎಲ್ಲ ಮಾಡ್ತಿದ್ರು. ಪಾಪ ಅವ್ರಿಗೆ ಹೆಸರೇ ಕುಂಡಲ ಸೋಮಯಾಜಿ, ಯಾಕೆಂದ್ರೆ ಅವರಿಗೆ ಇಯರ್ ರಿಂಗ್ ಇತ್ತು. ಹಿಂದಿನ ಕಾಲದಲ್ಲಿ ಕಿವಿಗೆ ಆ ಇಯರ್ ರಿಂಗು, ಉಂಗುರ, ಕಿವಿ ಉಂಗುರ ಅದನ್ನು ಹಾಕ್ಕೊಳ್ತಿದ್ರು. ಅದನ್ನ ಲಕ್ಷಣವಾಗಿ ಗಂಡಸರು ಹೆಂಗಸರು ಹಾಕ್ಕೊಳ್ತಿದ್ರು. ಅದು ಪ್ರಾಯ ಈ ಇಯರ್ ರಿಂಗ್ ಹೋಗಿ ಹೆಂಗಸರದ್ದು ಬೆಂಡೋಲೆಗಳು ಏನೇನೋ ಬೇರೆ ಬೇರೆ ಡಿಸೈನ್ ಬಂದ ಮೇಲೆ ಗಂಡಸರು ಹಾಕೊಳ್ಳೋದು ಬಿಟ್ಟದ್ದು ಕಾಣುತ್ತೆ. ಅದು ಅತಿ ತುಂಬಾ ಗಂಡಸರು ಬೆಂಡೋಲೆ ಹಾಕೊಂಡ್ರೆ ಯಾರು ನೋಡುವುದು, ಯಾರು ಅಸಹ್ಯ ಆಗುತ್ತೆ ಅಂತ ಬಿಟ್ಟಿರೋದು. ಈ ಇಯರ್ ರಿಂಗ್ ಆದ್ರೆ ಗಂಡಸರು ಹೆಂಗಸರು ಹಾಕೊಳ್ತಿದ್ರು ಒಂದು ಕಾಲದಲ್ಲಿ. ಅದು ಕಾಮನ್, ಇಬ್ಬರೂ ಬಳಸ್ತಾ ಇದ್ರು. ಪ್ರಾಯ
ಅದರ ನಂತರ ಅದು ಹೆಂಗಸರ ಆಭರಣಗಳಲ್ಲಿ ವೆರೈಟಿ ಜಾಸ್ತಿ ಆದಮೇಲೆ ಗಂಡಸರು ಬಿಟ್ಟಿರ್ಬೋದು, ಅಥವಾ ನಮ್ಮ ಚಿನ್ನದ ಗಣಿಗಳಲ್ಲಿ ಚಿನ್ನ ಸಿಕ್ಕೋದು ಕಮ್ಮಿ ಆದ್ದರಿಂದ ಏನೋ ಗಂಡಸರು ಹಾಕೋದು ಬಿಟ್ಟರು. ಅಂತೂ ಮೊದಲು ಇಯರ್ ರಿಂಗ್, ಭಗವಂತನ ಕಿವಿಗೆ ಹಾಕ್ಕೊಳ್ಳತಕ್ಕಂಥ ರಿಂಗ್ ಉಂಟಲ್ವ, ಅದು ಮಕರ ಕುಂಡಲವನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಖ ಚಕ್ರ. ಭಗವಂತ ಎರಡು ಕೈಯನ್ನು ಹೀಗೆ ತೊಡೆ ಮೇಲೆ ಇಟ್ಟು ಧ್ಯಾನದ ಸ್ಥಿತಿಯಲ್ಲಿ ಕೂತಿದ್ದಾನೆ. ಎರಡು ಕೈಯಲ್ಲಿ ಶಂಖಚಕ್ರ ಹಿಡ್ಕೊಂಡಿದ್ದಾನೆ ಮತ್ತು ಕಿರೀಟ ಇದೆ, ಕಿವಿಯಲ್ಲಿ ಕರ್ಣಕುಂಡಲ ಇದೆ, ಕೈಯಲ್ಲಿ ತೋಳುಬಂದಿ ಇದೆ. ಸರ್ವಾಲಂಕಾರ ಭೂಷಣರಾದ ಭಗವಂತನನ್ನು ಸೂರ್ಯಮಂಡಲದಲ್ಲಿ ಧ್ಯಾನದಲ್ಲಿ ಕಾಣುವ ಒಂದು ಅಲ್ಲಿ ಬರ್ತಕ್ಕ ಒಂದು ಮಾತು ಕುಂಡಲಿ ಮಕರ ಕುಂಡಲವನ್. ಅದು ಎಂಥ ಕುಂಡಲ? ಮಕರ ಕುಂಡಲ. ದೇವರಿಗೆ ವಿಷ್ಣುವಿಗೆ ಶಿಲ್ಪಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ, ಬಹಳ ಇಷ್ಟವಾಗಿರತಕ್ಕಂಥ ಆಭರಣ ಅದು ಮಕರ. ಮಕರ ಅಂದ್ರೆ ಕ್ರೊಕೊಡೈಲ್. ಆ ಮಕರದ ಆಕಾರದಲ್ಲಿ ಇರ್ತದೆ ಆ ರಿಂಗು. ಅಂದರೆ ಒಂದು ಕಡೆ ಅದರ ಬಾಯಿ ಮತ್ತು ಬಾಲ ಅದು ರಿಂಗ್ ಆಯ್ತು. ಆ ಮೊಸಳೆಯ ಆಕಾರದಲ್ಲಿ ಕೆತ್ತನೆ ಮಾಡಿ ಆ ಮೊಸಳೆಯ ಬಾಲ ಮತ್ತು ಬಾಯಿಯನ್ನು ಜೋಡಿಸಿಬಿಟ್ರೆ ಬ್ಯೂಟಿಫುಲ್ ಇಯರ್ ರಿಂಗ್ ಆಯ್ತು. ಇದು ದೇವರಿಗೆ ಆಭರಣವಾಗಿ ಹಿಂದೆ ಮಾಡ್ತಾ ಇದ್ದದ್ದು. ಅದನ್ನು ಕುಂಡಲ, ಮಕರ ಕುಂಡಲ. ಯಾವುದು ಮನ್ಮಥನಿಗೆ ವಾಹನವೋ ಅದು ದೇವರಿಗೆ ಕಿವಿಯ ಆಭರಣ. ಮನ್ಮಥನಿಗೆ ಮಕರ ಧ್ವಜ, ಮಕರ ವಾಹನ ಅಂತ. ನೋಡಿ ಹಿಂದಿನವರ ಕಲ್ಪನೆಗಳು ಎಷ್ಟು ವಿಚಿತ್ರ. ಕಾಮ ಎಲ್ಲರಿಗೂ ಡಿಸೈರಬಲ್, ಅಪೇಕ್ಷಣೀಯವಾದ ವಸ್ತು ಅಲ್ವಾ. ಕಾಮ ಅಂದರೆ ಮನ್ಮಥ ಅಂದರೆ ಅವನು ಸೆಕ್ಸಿನ ದೇವತೆ. ಯಾರಿಗೆ ಬೇಡ? ಎಲ್ಲರಿಗೂ ಬೇಕು, ಭಾರೀ ಅಪೇಕ್ಷಣೀಯ. ಕೆಲವರಿಗೆ ನ್ಯಾಚುರಲ್ ಆಗಿ, ಕೆಲವರಿಗೆ ಗುಟ್ಟಾಗಿ, ಅಂತೂ ಎಲ್ಲರಿಗೂ ಬೇಕು. ಆದರೆ ಅವನ ವಾಹನ ಏನು ಗೊತ್ತುಂಟ? ಮೊಸಳೆ. ಸೊ ಕಾಮ ಅಫ್ಕೋರ್ಸ್ ಹಿ ಈಸ್ ಡಿಸೈರಬಲ್, ಅಟ್ ದ ಸೇಮ್ ಟೈಮ್ ಹಿ ಈಸ್ ವೆರಿ ಡೇಂಜರಸ್. ಯಾಕೆಂದ್ರೆ ಅವನು ಮೊಸಳೆ ಮೇಲೆ ಬರ್ತಾನಪ್ಪ, ಅಷ್ಟು ಸುಲಭವಾಗಿ ದಕ್ಕಿಸ್ಕೊಳ್ಳೋದಿಲ್ಲ. ನೀನು ದಕ್ಕಿಸ್ಕೊಳ್ಳ ಆ ಎಚ್ಚರ. ಅವನ ವಾಹನ ಏನು? ಮೊಸಳೆ. ಮೊಸಳೆ ಅಂದರೆ ಒಮ್ಮೆ ಅದನ್ನು ಹಿಡಿದ್ರೆ, ಕಾಮದ ಕಥೆಯು ಅಷ್ಟು. ಒಮ್ಮೆ ನೀವು ಅದು ಕಚ್ಚಿ ಹಿಡ್ಕೊಂಡು ಬಿಟ್ರೆ ಮತ್ತೆ ಏನು ಮಾಡಿದ್ರು ಗ್ರಿಪ್ ಬಿಡೋಲ್ಲ. ಇವನು ಹಾಗೆ ಒಮ್ಮೆ ಸಿಕ್ಕಿಬಿದ್ದು ಮುಗೀತು ಇವನ ಕಥೆ. ಕಾಮದ ವಾಹನ ಮೊಸಳೆ, ಅದು ಭಗವಂತನಿಗೆ ಕಿವಿಯುಂಗುರ. ಹೀಗೆ ಮಕರ ಕುಂಡಲ ಅದನ್ನು ಧರಿಸಿದವ ಕುಂಡಲಿ. ಇದು ಒಂದು ಧ್ಯಾನದಲ್ಲಿ ಭಗವಂತನ ರೂಪಚಿಂತನೆಯ ಒಂದು ಆಭರಣದ ಮುಖ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಅನೇಕ ವಿಧವಾಗಿರತಕ್ಕಂಥ ಸರೀಸೃಪಗಳಿದ್ದಾವೆ. ಅಲ್ಲೂ ಎರೆಹುಳದಿಂದ ಹಿಡಿದು, ಎರೆಹುಳ ಬಿಡಿ, ಹಾವು, ನಾನಾ ಬಗೆಯ ಹಾವುಗಳು, ಸರೀಸೃಪಗಳು. ಈ ಹಾವುಗಳಿಗೆ, ಹಾವು ಪ್ರತಿಯೊಂದು ವಸ್ತುವಿನ ಸ್ವಭಾವವನ್ನು ಕೊಟ್ಟವನವನೇ ಅಲ್ವಾ. ಪ್ರತಿಯೊಂದು ವಸ್ತುವಿಗೂ ಒಂದು ಸ್ವಭಾವ. ಈ ಸೆಂಟಿಪೀಡ್, ಚಾರ್ಟೆಯಿಂದ ಹಿಡಿದು ಇವೆಲ್ಲ ಸರೀಸೃಪಗಳು. ಸೆಂಟಿಪೀಡ್ನಿಂದ ಹಿಡಿದು ಹಾವು ತನಕ, ಅದು ಕೆರೆ ಹಾವಿರು, ಕೆರೆಯಲ್ಲಿ ಹರಿದಾಡುವ ವಿಷರಹಿತ ಹಾವು ಇರಬಹುದು, ವಿಷ ಇರುವ ಹಾವಿರ್ಬೋದು, ಏನೂ ಇರ್ಬೋದು, ಅಂತೂ ಸರೀಸೃಪ. ಅವುಗಳಿಗೆ ಒಂದು ವಿಶಿಷ್ಟವಾದ ಸ್ವಭಾವವನ್ನು ಕೊಟ್ಟ. ಏನು ವಿಶಿಷ್ಟ ಸ್ವಭಾವ ಅಂದರೆ, ಅವು ಒಂದು ರೀತಿಯಿಂದ ತಾವು ಸುರಕ್ಷಿತ ಅನ್ನುವ ಭಾವನೆ ಬಂದಾಗ, ಅಥವಾ ಸುರಕ್ಷಿತತೆಯ ಭಾವನೆಯನ್ನು ತಂದುಕೊಳ್ಳುವಾಗ ಅವು ಏನು ಮಾಡ್ತಾವೆ? ಕುಂಡಲಿ ಹೀಗೆ ಸುತ್ತು ಮಡಿಕೆ ಹಾಕಿ ಕೂತ್ಬಿಡ್ತಾವೆ. ನೀವು ನೋಡಿದ ಯಾವುದೇ ಹಾವು ನಿಶ್ಚಿಂತೆಯಿಂದ ಇರುವಾಗ ಅದು ಹರ್ಕೊಂಡಿರೋದಿಲ್ಲ. ಅದು ಯಾವುದೋ ಸಜ್ಜಾದಾಗ ಹರ್ಕೊಂಡು ಹೋಗುತ್ತೆ. ಅದು ವಿಶ್ರಾಂತಿ ತಗೊಳ್ಳುವಾಗ ಉದ್ದಕ್ಕೆ ಮಲ್ಕೊಳ್ಳೋದಲ್ಲ, ಅದು ಕುಂಡಲ ಕಟ್ಟಿ ಅದು ಸುತ್ತ ಮಡಿಕೆ ಹಾಕಿ ಮಲ್ಕೊಳ್ಳುತ್ತೆ. ಈವನ್ ಸೆಂಟಿಪೀಡ್ ಕೂಡ ಅದಕ್ಕೇನು ಅಂದರೆ ಚೂರು ಅವಕಾಶ ಸಿಕ್ಕಿದ್ರೆ ನೀವು ಅದನ್ನು ಸ್ವಲ್ಪ ಏನೋ ಮುಟ್ಲಿಕ್ಕೆ ಹೋದ್ರೆ ತಕ್ಷಣ ಮಡಿಕೆ ಹಾಕಿಬಿಡುತ್ತೆ. ಸೊ ಆ ಸರೀಸೃಪಗಳಲ್ಲಿ ಕುಂಡಲ ಹಾಕತಕ್ಕಂಥ ಸ್ವಭಾವ ಕೊಟ್ಟು ಅದರೊಳಗೆ ತುಂಬಿದವ ಕುಂಡಲಿ. ಎಲ್ಲಕ್ಕಿಂತ ನಮಗೆ ಮುಖ್ಯ ಅಂದರೆ ಆ ಭಗವಂತನನ್ನು ನಾವು ಮನೆಯಲ್ಲಿ ಆರಾಧನೆ ಮಾಡ್ತೇವೆ. ಪ್ರತಿಮೆಯಲ್ಲಿ, ಸೂರ್ಯಮಂಡಲದಲ್ಲಿ, ಇಲ್ಲಿ ಕುಂಡಲಿ, ಇಯರ್ ರಿಂಗು, ಮಕರ ಕುಂಡಲ. ನಾವು ದಿನ ಹೋಮ ಅಗ್ನಿಹೋತ್ರ ಮಾಡ್ತೇವೆ ಸ್ವಾಮಿ. ಆದ್ದರಿಂದ ನಮಗೆ ಅವನು ಕುಂಡಲಿ. ಯಾಕೆಂದರೆ ಅಗ್ನಿಕುಂಡದಲ್ಲೇ ಅವನಲ್ಲ ನಾವು ಕಾಣೋದು. ಅಗ್ನಿಕುಂಡೇ ಲೀನಃ ಕುಂಡಲಿ. ಎಲ್ಲಿದ್ದಾನೆ ಭಗವಂತ? ಅವನು ನಮ್ಮ ಮನೆಯಲ್ಲೇ ಇದ್ದಾನ್ರಿ. ಎಲ್ಲಿದ್ದಾನೆ? ಅಗ್ನಿಕುಂಡದಲ್ಲಿದ್ದಾನೆ. ಅಗ್ನಿಕುಂಡದಲ್ಲಿ ಉರಿಯುವ ಅಗ್ನಿಯಲ್ಲಿ ಲೀನವಾಗಿರತಕ್ಕಂಥ ಭಗವಂತನ ಶಕ್ತಿ ಅದು ಕುಂಡಲಿ. ಚಕ್ರಿ, ಆ ಅಗ್ನಿಕುಂಡದಲ್ಲಿ ಲೀನನಾದ ಭಗವಂತನೇ
ಭಕ್ತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅಧರ್ಮದ ಸಂಹಾರಕ್ಕೆ ಮತ್ತು ಧರ್ಮದ ರಕ್ಷಣೆಗೋಸ್ಕರ ಧರ್ಮಚಕ್ರವನ್ನು ಕೈಯಲ್ಲಿ ಹಿಡಿದು ಬಂದವ. ಅವನೇ ಚಕ್ರಧಾರಿ, ಅವನೇ ಕೃಷ್ಣ, ಅವನೇ ಚಕ್ರಧಾರಿಯಾಗಿ ಇಳಿದು ಬಂದಂಥ ಭಗವಂತ. ಅಷ್ಟೇ ಅಲ್ಲ, ಈ ಎಲ್ಲ ಚಕ್ರಗಳು ಹೇಗೆ ಕುಂಡಲ ಅಂತ ಹೇಳಿದ್ನೋ ಹಾಗೆ ಚಕ್ರ, ಈ ಆಕಾಶದಲ್ಲಿ ಇರತಕ್ಕಂಥ ನಕ್ಷತ್ರ ಚಕ್ರಗಳು, ಗ್ರಹ ಚಕ್ರಗಳು, ಗೋಲ, ಇಡೀ ಬ್ರಹ್ಮಾಂಡವೇ ಒಂದು ಚಕ್ರ. ಅದೆಲ್ಲವೂ ಇಡೀ ವಿಶ್ವಚಕ್ರವನ್ನೇ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು ಚಕ್ರಿ. ಇಡೀ ಆಕಾಶಕಾಯದ ಚಕ್ರವನ್ನ ಅದರ ಮಧ್ಯದಲ್ಲಿ ಧ್ರುವ ಮಂಡಲದ, ನಿನ್ನೆ ಹೇಳಿದರೆ ಧ್ರುವ ಮಂಡಲದಲ್ಲಿ ಕೂತು ಇಡೀ ವಿಶ್ವವನ್ನು ನಿಯಂತ್ರಿಸುವ ಶಿವಶುಭವಾರ ರೂಪಿಯಾದ ಭಗವಂತ ಚಕ್ರಿ. ಆದ್ದರಿಂದಲೇ ಅವನು ವಿಕ್ರಮಿ, ಊರ್ಜಿತ ಶಾಸನ. ವಿಕ್ರಮಿ, ವಿಕ್ರಮ ಅಂತಂದ್ರೆ ಎಲ್ಲವನ್ನೂ ಕೂಡ ಮಣಿಸುವಂಥ ತಾಕತ್ತು, ಪರಾಕ್ರಮ ಭಗವಂತನಲ್ಲಿ ಅಲ್ಲದೆ ಎಲ್ಲಿ ನಾವು ಇಡೀ ವಿಶ್ವವನ್ನು ಮಣಿಸುವ ಶಕ್ತಿಶಾಲಿಯಾದಂಥವನು ಒಂದು. ಮತ್ತು ವಿಶಿಷ್ಟವಾದ ಕ್ರಮ, ಹೆಜ್ಜೆ, ಸ್ಟೆಪ್ಸ್ ವಿಶಿಷ್ಟ. ಅವನ ಹೆಜ್ಜೆ ವಿಚಿತ್ರ. ಯಾಕೆ? ಅವನು 3 ಹೆಜ್ಜೆಯಲ್ಲಿ ಇಡೀ ವಿಶ್ವವನ್ನು ಅಳೆದು ಬಿಡ್ತಾನೆ. ಅವನು ವಿಚಿತ್ರ ಹೆಜ್ಜೆ, ಅದು ಸಾಮಾನ್ಯ ಹೆಜ್ಜೆ ಅಲ್ಲ. ಅದು ಬಲಿಚಕ್ರವರ್ತಿಗೆ ಗೊತ್ತು. ಯಾಕೆಂದ್ರೆ ಅವನು ಬಲಿಚಕ್ರವರ್ತಿಗೆ ಮೊದಲು ಗೊತ್ತಿರಲಿಲ್ಲ. ಹೋಗಿ ಬಲಿಚಕ್ರವರ್ತಿ ಹತ್ರ ಹೋದ ಇವ, ಪುಟ್ಟ ಹುಡುಗ, ಏನ್ ಬೇಕಪ್ಪ ಅಂದ. ಅವನಿಗೆ ಐಶ್ವರ್ಯದ ಮದ, 3 ಲೋಕದ ಒಡೆತನ ತನ್ನ ಕೈಯಲ್ಲಿ. ಏನು ಬೇಕಪ್ಪ? ನನಗೆ ಏನು ಬೇಡ, 3 ಹೆಜ್ಜೆ ಜಾಗ ಅಂತ. ಬುದ್ಧಿ ಇಲ್ಲ ನಿನಗೆ? ಯಾರಾದ್ರೂ ಕೇಳುವ, ನನ್ನಂಥ 3 ಲೋಕದ ಒಡೆಯನ ಹತ್ರ 3 ಹೆಜ್ಜೆ ಕೇಳ್ತಾರ? ಬೇಕಾದಷ್ಟು ಕೇಳು. ಒಂದು ಮನೆ ಕಟ್ಕೊಂಡು ಒಂದಿಷ್ಟು ತೋಟ ಗೀಟ ಮಾಡ್ಕೊಂಡು ಒಂದಿಷ್ಟು ಜಾಗ ಆದ್ರೂ ಕೇಳಬಾರ್ದಾ? 3 ಹೆಜ್ಜೆ ಕೇಳ್ತಾರೆ ಯಾರಾದ್ರು? ಅದಕ್ಕೆ ವಾಮನ ಹೇಳ್ತಾನೆ, ನಮ್ಮ ಹಿರಿಯರು ಹೇಳ್ತಿದ್ರು ಅಗತ್ಯಕ್ಕಿಂತ ಹೆಚ್ಚು ಕೇಳಬಾರದು ಅಂತ. ನಮಗೆ ಎಷ್ಟು ಅಗತ್ಯವೋ ಅಷ್ಟೇ ಕೇಳಬೇಕಪ್ಪ. ನಿನ್ನ ಹತ್ರ ಉಂಟು ಅಂತ ನಾನು ಕೇಳೋದಾ? ನಮ್ಗೆ ಎಷ್ಟು ಬೇಕೋ ಅಷ್ಟು. ಅದನ್ನ ಸದ್ಯ 3 ಹೆಜ್ಜೆ ಕೊಡು, ಮತ್ತೆ ಉಳಿದರೆ ನೋಡೋಣ ಅಂತಾನೆ. ಇವನಿಗೆ ಏನು ಉಳಿತು, ಇವನು ಏನು ಹೇಳೋದು ಬಲಿಗೆ ಅರ್ಥ ಆಗಲ್ಲ. ಮತ್ತೆ ಉಳಿದ್ರೆ ನೋಡೋಣ, ಈಗ 3 ಹೆಜ್ಜೆ ಕೊಡು. ಅವನಿಗೆ ಬುದ್ಧಿ ಇಲ್ಲ ಪಾಪ, ಹುಡುಗ ಪೆದ್ದ, ಏನೋ 3 ಹೆಜ್ಜೆ ಕೇಳ್ತಾ ಇದ್ದಾನೆ ಅಂತ ಕೊಡ್ತೀನಿ ಇಂದ ಕೊಟ್ಟ. 3 ಹೆಜ್ಜೆ ಅಂದ್ರೆ ಏನಿದು? ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸ್ಬಿಟ್ಟ. ಅಂದ್ರೆ ಒಂದು ರೂಪದಿಂದ ಭೂಮಿಯಲ್ಲೆಲ್ಲ ತುಂಬಿಬಿಟ್ಟ, ಒಂದು ಕಾಲಿನಿಂದ ಅಲ್ಲ. ಅಲ್ಲಿ ಸ್ಟೆಪ್ಸ್ ಅಂದ್ರೆ 3 ಆಸ್ಪೆಕ್ಟ್ಸ್ ಆಫ್ ಗಾಡ್. ಪಾದ ಅಂದ್ರೆ ಸ್ವರೂಪ, ಒಂದು ರೂಪದಿಂದ ಭೂಮಿಯಲ್ಲೆಲ್ಲ ತುಂಬಿಬಿಟ್ಟ. ಇನ್ನೊಂದು ರೂಪದಿಂದ ಮೇಲೆ ಅಂತರಿಕ್ಷ ಎಲ್ಲ ತುಂಬಿಬಿಟ್ಟ. 2 ರೂಪದಿಂದ ಆಗೋಯ್ತು, ಇನ್ನೊಂದು ರೂಪ ಎಲ್ಲಪ್ಪ, ಇನ್ನೊಂದು 3 ಹೆಜ್ಜೆ ದಾನ, 2 ಹೆಜ್ಜೆ. ಹೆಜ್ಜೆ ಅಂದ್ರೆ ಭಗವಂತ ಅವನಿಗೆ ವಿಶ್ವರೂಪ ದರ್ಶನ ಕೊಟ್ಟುಬಿಟ್ಟು. ಎಲ್ಲಿ ನೋಡಿದ್ರು ಭಗವಂತ ಕೆಳಗೊಂದು ರೂಪದಿಂದ ತುಂಬಿದ, ಮೇಲೊಂದು ರೂಪದಿಂದ. 3ನೇ ರೂಪಕ್ಕೆ ನೆಲೆಯಲ್ಲಿ ಅಪ್ಪ, 3ನೇ ರೂಪ ನನ್ನೊಳಗೆ ಬಂದು ಕೂಡಿ ಸ್ವಾಮಿಯಿಂದ ತಲೆ ಕೊಟ್ಟ. ಈನು ಊರೆಲ್ಲ ಇರೋದು ನನ್ನೊಳಗೆ ಅಂತರ್ಯಾಮಿಯಾಗಿ ಕೂಡು ಅಂತ ತಲೆ ಕೊಟ್ಟ. ಇದು ಪ್ರತಿಯೊಬ್ಬ ಸಾಧಕರು ನಾವು ಅನುಭವಿಸಬೇಕಾದಂಥ ಎಕ್ಸ್ಪೀರಿಯನ್ಸು. ಎಲ್ಲ ಕಡೆ ತುಂಬಿರೋ ಭಗವಂತ ನನ್ನೊಳಗಿದ್ದಾನೆ ಅಂತ ತಿಳಿಯೋದು. ಅದೇ 3ನೇ ಹೆಜ್ಜೆ. ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾನಿ ದಧೇ ಪದಂ ಸಮೂಢಮಸ್ಯ ಪಾಂಸುರೇ. ಆ ವಿಚಕ್ರಮೇ, ಅಂಥ ವಿಕ್ರಮ, ವಿಶಿಷ್ಟವಾದ ಕ್ರಮ, ಹೆಜ್ಜೆ ಅವನದ್ದು ಆಸ್ಪೆಕ್ಟು. ಏನು ಎಲ್ಲಿಂದ ಎಲ್ಲಿಗೆ ತುಂಬಿ ಬಿಡ್ತಾನೆ, ಏನಾಗ್ತಾನೆ. 3 ಹೆಜ್ಜೆಯಲ್ಲಿ ಇಡೀ ವಿಶ್ವವನ್ನು ಕಬಳಿಸಿ ಬಿಡ್ತಕ್ಕಂಥ ವಿಶಿಷ್ಟವಾದ ಪಾದ ವಿಕ್ಷೇಪ ಇರತಕ್ಕವ ಅಂಥ ವಿಕ್ರಮಿ. ಆದ್ದರಿಂದಲೇ ಊರ್ಜಿತ ಶಾಸನ, ಊರ್ಜಿತ ಶಾಸನ. ಅವನ ಶಾಸನ, ಅವನ ಆಜ್ಞೆ ಎಂದೂ ಅನೂರ್ಜಿತ ಆದದ್ದಿಲ್ಲ. ಅವನ ಆಜ್ಞೆ ಹೊರಡಿಸಿದ ಅಂದ್ರೆ ಅದು ಆಜ್ಞೆ ಪಾಲಿಸಲೇಬೇಕು. ಅವನ ಆಜ್ಞೆಯನ್ನು ಉಲ್ಲಂಘನೆ ಮಾಡುವುದು ಯಾರಿಗೂ. ಯಾಕೆಂದ್ರೆ ಇದನ್ನೇ ಉಪನಿಷತ್ತುಗಳಿದೆ. ಭಯಾದಸ್ಯಾಗ್ನಿಸ್ತವತಿ ಭಯಾತ್ತವತಿ ಸೂರ್ಯ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ. ಇವನ ಆಣತಿಯ ಭಯಕ್ಕೆ ಬದ್ಧರಾಗಿ ಸೂರ್ಯ ದಿನಾ ಉದಿಸ್ತಾನೆ, ಇಂದ್ರ ಮಳೆ ಸುರಿಸ್ತಾನೆ, ಈ ಪ್ರತಿಯೊಬ್ಬ ದೇವತೆಗೂ ಗಾಳಿ ಬೀಸ್ತಾನೆ, ಸೂರ್ಯ ಬಿಸಿಲು ಹರಿಸ್ತಾನೆ, ಉದಿಸ್ತಾನೆ. ಯಾಕೆ? ಇವನ ಭಯ. ಇವನ ಭಯ ಅಂದರೆ ಇವನ ಆಜ್ಞೆಯನ್ನು ಮೀರುವ ಧೈರ್ಯ ಇಲ್ಲದೆ ಇರತಕ್ಕಂಥ ಅಧೀನತೆ. ಭಗವಂತನ ಆಜ್ಞೆಯನ್ನು ಮೀರುವ ಶಕ್ತಿ ಊರ್ಜಿತ ಶಾಸನ. ಅವನು ಒಮ್ಮೆ ಆಣತಿ ಕೊಟ್ಟ ಅಂದರೆ ಆ ಆಣತಿಯನ್ನು ಪಾಲಿಸಲೇಬೇಕು. ಅದನ್ನು ಮೀರುವ ಶಕ್ತಿ ಯಾರಿಗೂ ಇಲ್ಲ.
ಅಂಥ ಇಡೀ ಜಗತ್ತನ್ನು ನಿಯಂತ್ರಿಸುವಂಥ ಆಜ್ಞೆ, ಅವನ ಆಜ್ಞೆ, ಅವನ ಇಚ್ಛಾಶಕ್ತಿ ಅನ್ನೋದು ಅದು ಅಚ್ಛೇದ್ಯ ಅಭೇದ್ಯ. ಅದನ್ನು ಮೀರುವುದು, ಉಲ್ಲಂಘನೆ ಮಾಡುವುದು ಯಾರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು.